ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 31, 36ರಿಂದ 42ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ಓದ್ಕೊಳ್ಳೋಣವಾ? ನಾನೇನು ದ್ರೋಹ ಮಾಡಿದೆನು ಅನ್ನೋ ಒಂದು ಪ್ರಶ್ನೆ ಯಾರು ಕೇಳ್ತಾರೆ ನೋಡೋಣ. ಆಗ ಯಾಕೋಬನು ಕೋಪಿಸಿಕೊಂಡು ಲಾಬಾನ ಗದರಿಸಿ, ನೀನು ಇಷ್ಟು ಆತುರಪಟ್ಟು ನನ್ನ ಹಿಂದಟ್ಟಿ ಬರುವಂತೆ ನಾನೇನು ದ್ರೋಹ ಮಾಡಿದೆನು? ನನ್ನ ಸಾಮಾನನ್ನೆಲ್ಲ ಪರೀಕ್ಷಿಸಿ ನೋಡುವಂತೆ ನಾನೇನು ತಪ್ಪು ಮಾಡಿದೆನು? ನಿನ್ನ ಸೊತ್ತು ಏನಾದರೂ ನನ್ನಲ್ಲಿ ಸಿಕ್ಕಿವೆಯೋ? ನನ್ನವರ ಮುಂದೆಯೂ ನಿನ್ನವರ ಮುಂದೆಯೂ ಅದನ್ನು ತಂದಿಡು, ನೋಡೋಣ. ಇವರೇ ನಮ್ಮಿಬ್ಬರ ನ್ಯಾಯವನ್ನು ತೀರಿಸಲಿ. ನಾನು 20 ವರ್ಷ ನಿನ್ನ ಬಳಿಯಲ್ಲಿದ್ದೇನಲ್ಲ, ಆಡು ಕುರಿಗಳು ಕಂದು ಹಾಕಲಿಲ್ಲ, ನಿನ್ನ ಹಿಂಡಿನ ಟಗರುಗಳನ್ನ ನಾನೇನು ತಿಂದು ಬಿಡಲಿಲ್ಲ, ಕಾಡು ಮೃಗಗಳು ಕೊಂದ ಪಶುಗಳು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು. ಹಗಲಾಗಲಿ ಇರುಳಾಗಲಿ ಕದ್ದು ಹೋದವರ ಲೆಕ್ಕವನ್ನು ನನ್ನಿಂದಲೇ ತೆಗೆದುಕೊಂಡು, ಹಗಲಲ್ಲಿ ಬಿಸಿಲಿನಿಂದಲೂ ಇರುಳಲ್ಲಿ ಚಳಿಯಿಂದಲೂ ಬಾಧೆಪಟ್ಟೆನು. ನಿದ್ದೆ ಮಾಡುವುದಕ್ಕಾದರೂ ಅವಕಾಶ ಸಿಕ್ಕಲಿಲ್ಲ. ನನ್ನ ಸ್ಥಿತಿ ಹೀಗಿತ್ತು. 20 ವರ್ಷ ನಿನ್ನ ಮನೇಲಿದ್ದೆನು. ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವೂ, ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವೂ ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದ್ದಿ. ನನ್ನ ಹಿರಿಯರ ದೇವರು ಅಂದರೆ ಅಬ್ರಾಮನ ದೇವರು, ಈಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವ ಆತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳಿಸುತ್ತಿದ್ದಿ. ದೇವರು ನನ್ನ ಕಷ್ಟವನ್ನು, ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು. ಒಂದು ನಿಜವಾದ ಪ್ರಾಮಾಣಿಕನಾದ ಎಂಪ್ಲಾಯಿ ಆಗಿದ್ರೆ ನಿನ್ನನ್ನ ದೇವರು ಇಂಪ್ರೂವ್ ಮಾಡೇ ಮಾಡ್ತಾರೆ, ನೀನು ಎಲ್ಲೇ ಇದ್ರು. ಬಟ್ ಡು ಯು ಹ್ಯಾವ್ ದಿಸ್ ಕ್ಯಾರೆಕ್ಟರ್ಸ್? ಈ ಗುಣಗಳು ನಿನ್ನಲ್ಲಿ ನನ್ನಲ್ಲಿ ಇದೆಯಾ? ಇಂಪ್ರೂವ್ ಆಗಿಲ್ಲ ಅಂತ ನಾವೆಲ್ಲರೂ ಹೇಳ್ತೀವಲ್ಲ. ಬಟ್ ಯಾಕೊಬ್ಬ ಕೇಳಿದ್ದು ನೋಡ್ರಿ, ಎಂತ ಒಂದು ಎಂಪ್ಲಾಯರ್ ಹತ್ರ ಎಷ್ಟು ಚೆನ್ನಾಗಿ ಆತನು ಹೇಳ್ತಾ ಇದ್ದಾನೆ. ಒಂದನೇದಾಗಿ ಅವನು ಹೇಳ್ತಾ ಇರೋದು, ನನ್ನನ್ನ ದೇವರು ಎಲ್ಲಿಟ್ಟಿದ್ರು, ನಾನು ದ್ರೋಹ ಮಾಡಲಿಲ್ಲ. ನೀನ್ ಯಾಕೆ ಆರತ್ತಾರ ನನ್ನ ಹಿಂದೆ ಬಂದೆ? ನನ್ನ ಸೊತ್ತು ನಿನ್ನಲ್ಲಿ ಏನಾದ್ರೂ ಸಿಕ್ಕಿದೆಯಾ? ಮಾತ್ರವಲ್ಲದೆ ದೇವರು ನಮ್ಮಿಬ್ಬರ ನ್ಯಾಯವನ್ನ ತೀರಿಸಲಿ, ಅಥವಾ ನೀವೇ ತೀರಿಸ್ರಿ. ನಾನು 20 ವರ್ಷ ನಿನ್ನ ಬಳಿಯಲ್ಲಿ ಇದ್ದೆ, ನೀನ್ ನನಗೆ ಅನ್ಯಾಯ ಮಾಡಿದೆ. ನಿನ್ನ ಹಿಂದಿನ ಟಗರುಗಳು ನಾನೇನ್ ತಿಂದು ಬಿಡ್ಲಿಲ್ಲ. ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಒಂದು ವಸ್ತುನು ಮುಟ್ಬೇಡಿ. ನಿಮ್ಮ ಸಂಬಳದಲ್ಲಿ ನೀವು ತಗೊಂಡು ನೀವೇನ್ ಮಾಡ್ರಿ, ಕೊಂಡ್ಕೊಂಡು ಉಪಯೋಗಿಸ್ರಿ. ನಿಮ್ಮನ್ನ ದೇವರು ಯಾವ ಮನೆಯಲ್ಲಿ, ಯಾವ ಕೆಲಸದಲ್ಲಿ, ಯಾವ ಸಂಘದಲ್ಲಿ, ಯಾವ ಸಭೆಯಲ್ಲಿ, ಯಾವ ಕಂಪನಿಯಲ್ಲಿ, ಯಾವ ಸ್ಕೂಲು ಕಾಲೇಜಲ್ಲಿ ಒಂದು ಪೇಪರ್ನಾದ್ರೂ ತಗೋಬೇಡಿ. ಈ ಸಾಕ್ಷಿ ಇರಬೇಕು. ಇಂಪ್ರೂವ್ ಆಗ್ಬೇಕು, ನಾವು ಇಂಪ್ರೂವ್ ಆಗ್ಬೇಕಂತ ಎಷ್ಟೋ ಜನ ಹೇಳ್ತೀವಿ. ಬಟ್ ಡು ವಿ ಹ್ಯಾವ್ ದಿಸ್? ಅವ್ನು ಹೇಳ್ತಾನೆ, ನಾನು ತಿನ್ನಲಿಲ್ಲ, ತಿನ್ನೋದಕ್ಕೆಲ್ಲ ಅವಕಾಶ ಇತ್ತು ಅಲ್ವಾ? ತಿನ್ನಕ್ಕೆಲ್ಲ ಅವಕಾಶ ಇತ್ತು. ಬಟ್ ನಾವೇನ್ ಮಾಡ್ತೀವಿ? ಹಾಳು ಮಾಡ್ತೀವಿ, ತಿಂದು ಬಿಡ್ತೀವಿ, ಕದ್ದು ಬಿಡ್ತೀವಿ. ನಾನು ಇಂಪ್ರೂವ್ ಮಾಡುವಂತ ಎಲ್ಲಿ ದೇವರು ಇಂಪ್ರೂವ್ ಮಾಡ್ತಾರೆ? ಮತ್ತೆ ಕಾಡು ಮೃಗಗಳು ಯಾವ್ದಾದ್ರು ಕುರಿಗಳನ್ನ, ಆಡುಗಳನ್ನ ಕೊಂದಿದ್ರೆ ಅದು ನನ್ನ ಲೆಕ್ಕಕ್ಕೆ ಆಗ್ತಾ ಇದೆ, ನನ್ನ ಕಡೆಯಿಂದನೂ ಕೊಟ್ಟೆ. ಅದು ಮಾತ್ರವಲ್ಲದೆ ಹಗಲಾಗಲಿ ಇರುಳಾಗಲಿ ನೀನು ನನ್ನ ಹತ್ರ ಲೆಕ್ಕ ತಕೊಂಡೆ. ಮಾತ್ರವಲ್ಲದೆ ಬಿಸಿಲಿನಲ್ಲೂ ಇರುಳಲ್ಲಿ ಚಳಿಯಲ್ಲೂ ಬಾಧೆ ಪಟ್ಟೆ. ನಿದ್ದೆ ಮಾಡೋದಕ್ಕೂ ಅವಕಾಶ ಇರಲಿಲ್ಲ. ನನ್ನ ಸ್ಥಿತಿ ಹೀಗಿತ್ತು. ಕೆಲವು ಸಲ ದೇವರು ನಮ್ಮನ್ನ ಈ ಹಾದಿಯಲ್ಲಿ ನಡೆಸ್ತಾರೆ, ನಿದ್ದೆ ಮಾಡೋಕ್ಕೂ ಅವಕಾಶ ಇರಲ್ಲ. ಕೆಲಸ ನಾವು ಹೇಳ್ತೀವಲ್ಲ, ಅಯ್ಯೋ ಏನಪ್ಪ ನಮ್ಮ ಸಂಬಳ ಇಷ್ಟೇ, ಆದ್ರೆ ನಮ್ಮ ನೋಡಿದ್ರೆ ಈ ಕೆಲಸ ನೋಡಿ. ದೇವರು ಅವನ್ನ ಕೈ ಬಿಟ್ರ ಕೆಲವು ಕಾಲ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಮಾತ್ರವಲ್ಲದೆ ನೀನು ಮನೆಯಲ್ಲಿದ್ದೆ 14 ವರ್ಷ, ನಿನ್ನ 2 ಹೆಣ್ಣು ಮಕ್ಕಳಿಗೆ ಆಡು ಕುರಿಗಳಿಗೋಸ್ಕರ 6 ವರ್ಷ ನಾನು ಸೇವೆ ಮಾಡಿದೆ. ನಾನು 10 ಸಾರಿ ನನ್ನ ಸಂಬಳವನ್ನ ಬದಲಾವಣೆ ಮಾಡಿದೆ. ಆದ್ರೆ ಇನ್ನೊಂದು ಮಾತು ಅವನು ಹೇಳ್ತಾನೆ, ಏನೇ ಮಾಡಿದ್ರು ನಾನು ನನ್ನ ಕೆಲಸದಲ್ಲಿ ಕಡಿಮೆ ಮಾಡಿಲ್ಲ, ಕರೆಕ್ಟಾಗಿ ಮಾಡಿದೆ. ಆಗ ದೇವರು ಅವನು ಹೇಳ್ತಾನೆ, ಆದ್ರೆ ಹಿರಿಯರ ದೇವರು, ನಾನು ಸೇವಿಸುವಂತ ದೇವರು, ನನ್ನ ಪಿತೃಗಳು ಸೇವಿಸುವಂತ ದೇವರು ನನ್ನ ಜೊತೆ ಇಲ್ಲದೆ ಹೋಗಿದ್ರೆ ನನ್ನ ಬರೀ ಕೈಯಲ್ಲಿ ಕಳಿಸ್ತಾ ಇದ್ದೇನೆ.
ಎಷ್ಟೋ ಜನ ಇವತ್ತು ಬರಿಗೈಯಲ್ಲಿದ್ದಾರೆ. ಯಾಕಂದ್ರೆ ನಿಮ್ಮ ದೇವರು ಎಲ್ಲಿಟ್ಟಿದ್ದಾರೋ ನೀವು ಈ ರೀತಿಯ ಕೆಲಸ ಮಾಡಿಲ್ಲ. ದಯವಿಟ್ಟು ಮನುಷ್ಯರ ಮೇಲೆ ದಯವಿಟ್ಟು ಹೇಳ್ಬೇಡಿ. ದೇವರ ಅನ್ಯಾಯಸ್ಥನಲ್ಲ. ದೇವರು ನಮಗೆ ಎಲ್ಲವನ್ನ ಖಂಡಿತವಾಗಿ 1000 ಪಟ್ಟು ಕೊಡ್ತಾರೆ. ನನ್ನ ದೇವರು ಯಾವ ಮನೆಯಲ್ಲಿ ಬೆಳೆಯುವುದಕ್ಕೆ ನನಗೆ ತಂದೆ ತಾಯಿಗಳನ್ನ ಕೊಟ್ಟು ಬೆಳೆಸಿದ್ರು, ನನ್ನನ್ನ ಮನೆಯಲ್ಲಿ ಕೊಠಡಿಗಳನ್ನ ಒರ್ಸಕ್ ಹಾಕಿದ್ರು, ನೆಕ್ಸ್ಟ್ ಹೊರಗಡೆ ಗುಡ್ಸಕ್ ಹಾಕಿದ್ರು, ಕೋಳಿಗಳನ್ನ ನೋಡ್ಕೊಳಕ್ ಕೊಟ್ಟಿದ್ರು, ಹಸುಗಳನ್ನ ನೋಡ್ಕೊಳಕ್ ಕೊಟ್ಟಿದ್ರು, ಹೊಲದಲ್ಲಿ ಕೆಲಸ ಮಾಡಕ್ ಕೊಟ್ಟಿದ್ರು, ಚಿಕ್ಕ ಮಕ್ಕಳನ್ನ ನೋಡ್ಕೊಳಕ್ ಕೊಟ್ಟಿದ್ರು. ಅದೆಲ್ಲದರಲ್ಲಿ ದೇವರ ಕೃಪೆಯಿಂದ ನಂಬಿಗಸ್ತನಾಗಿರೋದಕ್ಕೆ ದೇವರು ನಂಗೆ ಕೃಪೆ ಕೊಟ್ಟಾಗ ಅವರು ನನಗೆ ಎಜುಕೇಶನ್ ಕೊಟ್ಟರು, ನನ್ನ ಬೈಬಲ್ ಸ್ಕೂಲ್ ಕಳಿಸಿದ್ರು. ಆದ್ರೆ ನಾನು ನೆನ್ಸೋ ರೀತಿನಲ್ಲಿ ನನಗೆ ಏನ್ ಬೇಕಾಗಿತ್ತೋ ಅಷ್ಟೆಲ್ಲ ನನಗೆ ಅವ್ರು ಮಾಡಕ್ ಆಗದೆ ಹೋದ್ರು. ಬಿಕಾಸ್ ಅವ್ರೆಲ್ಲಾರನ್ನೂ ನೋಡ್ಕೊಳ್ಬೇಕಾಯ್ತು, ಅವ್ರು ತಪ್ಪಿಲ್ಲ. ಆದ್ರೆ ದೇವರು ನಾನಲ್ಲಿ ಮಾಡಿದ್ರಿಂದ 1000 ಪಟ್ಟು ಅವ್ರು ಮಾಡಕ್ಕಾಗದೇ ಇರೋದನ್ನ ದೇವ್ರು ನಾನು ಮಾಡಿದ. ಆದ್ರೆ ನಾನು ಅವ್ರು ಮಾಡಿದ್ದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಅವ್ರು ನನ್ನ ದೇವರಲ್ಲಿ ಬೆಳೆಸಿದ್ರು, ಮತ್ತೆ ಅವ್ರ ಕೈನಲ್ಲಿ ಏನಾಗುತ್ತೋ ಅದು ಮಾಡಿದ್ರು. ನೋಡಿ, ಕೆಲವು ಮನುಷ್ಯರು ಅವ್ರಿಗೆ ಆಗಲ್ಲ ಎಲ್ಲ ಮಾಡಕ್ಕೆ. ನೀನು ಅಪೇಕ್ಷಿಸುವಗಳನ್ನ ಮಾಡಕ್ಕಾಗಲ್ಲ. ಕೆಲವು ತಂದೆ ತಾಯಿಗಳು ನೀನು ಮಾಡಕ್ಕಾಗಲ್ಲ. ಆದ್ರೆ ನೀವು ಮಕ್ಕಳಾದ್ಮೇಲೆ, ನೀವು ಮಕ್ಕಳು ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ, ಮನೇಲಿ ನಂಬಿಗಸ್ತರಾಗಿದ್ದೀರಾ, ಮನೆಯಲ್ಲಿ ಸುಮ್ಮನೆ ಮೊಬೈಲ್ಗಳು ನೋಡ್ಕೊಂಡು ಅದಿದ್ ನೋಡ್ಕೊಂಡು ತಂದೆ ತಾಯಿಗಳು ಎಲ್ಲ ಮಾಡು ಅಂದ್ರೆ ಮಾಡ್ಬಿಡ್ತಾರಾ? ಇಲ್ಲ, ನೀ ಕಷ್ಟಪಡು, ನೀನ್ ದೇವ್ರ ಭಯಭಕ್ತಿ ಉಳ್ಳವನಾಗಿ ಜೀವಿಸು, ನೀನ್ ನಂಬಿಗಸ್ತನಾಗಿ ಜೀವಿಸಿದ್ರೆ ನಿನಗೆ ಬರತಕ್ಕಂಥ ಪಾಲನ್ನ ದೇವ್ರು ನಿನಗೆ ಕೊಡ್ತಾರೆ. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ದೇವ್ರು ನನ್ನ ಪರವಾಗಿ ನಿನ್ನನ್ನು ಗದರಿಸಿದ್ರು, ಮಾತುಳ್ದೆ ಆ ಹಿರಿಯರ ದೇವ್ರು ನನ್ನ ಜೊತೆ ಇದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತೆಷ್ಟೋ ಎಂಪ್ಲಾಯಿಗಳ ಮಧ್ಯದಲ್ಲಿ ಗಲಾಟೆಗಳು ಯಾಕೆ ಎಂಬುದಾಗಿ ನಾವು ನೋಡುವಾಗ, ಮುಖ್ಯವಾಗಿ ಕ್ರೈಸ್ತರಲ್ಲಿ ಕಾರಣ ಏನೆಂಬುದಾಗಿ ನೋಡುವಾಗ, ಎಂಪ್ಲಾಯೀಸ್ಗಳು ಈ ಸಾಕ್ಷಿಯನ್ನು ಹೇಳಕ್ಕಾಗ್ತಾ ಇಲ್ಲ. ಎಷ್ಟೋ ಜನ, ಐ ಬೆಟ್ ಯು, ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ದೇ ಕೆನಾಟ್ ಟೆಲ್ ದಿಸ್ ಸಾಕ್ಷಿ. ಅದಕ್ಕೆ ಇವತ್ತು ಎಷ್ಟೋ ಗಲಾಟೆಗಳಿದೆ, ಬೇರ್ಪಟ್ಟು ಹೋಗ್ತಾರೆ. ಕಡೆಗೆ ಅಲ್ಲೂ ಕಷ್ಟಪಡ್ಬೇಕು. ತತ್ವ ನಿಮ್ಮನ್ನ ಬಿಡಲ್ಲ, ಅಲ್ಲೂ ನೀ ಕಷ್ಟಪಟ್ಟೆ ಮೇಲಕ್ಕೆ ಬರ್ಬೇಕು, ನಂಬಿಗಸ್ತರಾಗಿ ಮೇಲಕ್ಕೆ ಬರ್ಬೇಕು. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ವಾಕ್ಯದ ಪ್ರಕಾರ ದೇವ್ರು ನಿಮ್ ಜೊತೆ ಇದ್ದು ನಿಮ್ಮನ್ನ ನಡೆಸಲಿ. ಎಷ್ಟು ವರ್ಷ ನೀವು ಅಲ್ಲಿ ಇರ್ಬೇಕಂತೀರೋ ಅಲ್ಲಿ ನೀವು ನಂಬಿಗಸ್ತರಾಗಿ ಆ ಸ್ಥಳವನ್ನ ನೀವು ಅಭಿವೃದ್ಧಿ ಪಡಿಸರಿ. ಕರ್ತನ್ ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ನಡೆಸ್ತಾರೆ. ಅಂಡ್ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಲ್ವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಮ್ಗೆ ಗೊತ್ತಿಲ್ಲ ಯಾವ್ಯಾವ ಒಂದು ಸಂಘದಲ್ಲಿ, ಸಭೆಗಳಲ್ಲಿ, ಸೇವೆಗಳಲ್ಲಿ, ಕೆಲಸದಲ್ಲಿ, ಕಂಪನಿಗಳಲ್ಲಿ, ಯಾವ್ಯಾವ ಮನೆಗಳಲ್ಲಿ ದೇವರೇ, ಯಾವ ದೇವರೇ ಸ್ಥಳಗಳಲ್ಲಿ, ಬಿಸ್ನೆಸ್ಗಳಲ್ಲಿ ತೊಂದರೆಗಳ ಸಮಸ್ಯೆಗಳಿದೆ ಗೊತ್ತಿಲ್ಲ. ಎಂಪ್ಲಾಯಿಗಳು ಇಬ್ಬರು ಸರಿಯಾಗುವಾಗೆ, ಈ ವಾಕ್ಯಗಳು ಓದಿ ಸರಿಯಾಗುವಾಗೆ ನೀ ಕೃಪೆ ಕೊಡಪ್ಪ. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿ.